ಅಥಣಿ ಪಟ್ಟಣದಲ್ಲಿ ಸಮಾಜವನ್ನು ಕಾಡುತ್ತಿರುವ ಬಾಲ್ಯ ವಿವಾಹ ಹಾಗೂ ವರದಕ್ಷಿಣೆ ಪದ್ಧತಿ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾನೂನು ಅರಿವು ಕಾರ್ಯಕ್ರಮ ಅದ್ದೂರಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಬೆಳಗಾವಿ, ಶಿಶು ಅಭಿವೃದ್ಧಿ ಯೋಜನೆ ಅಥಣಿ ಹಾಗೂ ಭರವಸೆ ಬೆಳಕು ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅನ್ನಪ್ಪ ಹೆಗಡೆ, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಸಮಾಜದ ದೊಡ್ಡ ಪಿಡುಗುಗಳಾಗಿದ್ದು ಇವುಗಳ ನಿರ್ಮೂಲನೆಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಖ್ಯಾತ ವಕೀಲ ಅಮೋಘ ಸಿದ್ದ ಕೋಬ್ರಿ ಅವರು ಕಾನೂನು ಅರಿವು ಪ್ರತಿಯೊಬ್ಬರಿಗೂ ತಲುಪಿದಾಗ ಮಾತ್ರ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ಸಂಯೋಜಕರಾದ ಕವಿತಾ ಹೊಸಮನಿ, ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುನಾಥ ಸೌಂದಲಗೇಕಾರ, ಇಲಾಖೆಯ ಯೋಜನೆಗಳು ಮತ್ತು ಕಾಯ್ದೆ ಜಾರಿಗೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೂಪಾ ಕಾಂಬ್ಳೆ ವಹಿಸಿದ್ದು, ಹಿರಿಯ ಮೇಲ್ವಿಚಾರಕರಾದ ಆರ್ಬಿ ಮುಜವಾರ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅಥಣಿ ಪಿಎಸ್ಐ ಗಿರಿಮಲ್ಲಪ್ಪ ಹುಪ್ಪಾರ, ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕೆಂಗಣ್ಣವರ್, ತಾಲೂಕು ಅಧ್ಯಕ್ಷ ಗೀತಾ ಮಡ್ಡಿ, ತಾಲೂಕು ಉಪಾಧ್ಯಕ್ಷ ಸವಿತಾ ಕಾಂಬ್ಳೆ ಸೇರಿದಂತೆ ಹಲವು ಗಣ್ಯರು, ಮಹಿಳೆಯರು ಮತ್ತು ಸಿಬ್ಬಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ನಿರ್ಮೂಲನೆಯತ್ತ ಸಮಾಜದ ಜಾಗೃತಿಯಾದರೆ ಮಾತ್ರ ಉತ್ತಮ ಭವಿಷ್ಯ ನಿರ್ಮಾಣ ಸಾಧ್ಯ ಎನ್ನುವ ಸಂದೇಶದೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. ಮಹಿಳೆಯರು, ಅನಾಥರು ಹಾಗೂ ನಿರ್ಗತಿಕರು ಸ್ವಾವಲಂಬಿಗಳಾಗಿ ಮತ್ತು ಗೌರವಯುತ ಜೀವನವನ್ನು ನಡೆಸುವ ಸಮಾನತೆಯ ಸಮಾಜವನ್ನು ನಿರ್ಮಿಸುವುದು, ಶಿಕ್ಷಣ, ಆರೋಗ್ಯ ಮತ್ತು ಜೀವನೋಪಾಯ ಅವಕಾಶಗಳ ಮೂಲಕ ಅವರ ಬದುಕಿನಲ್ಲಿ ಬೆಳಕು ತರುವುದೇ ಭರವಸೆ ಬೆಳಕು ಫೌಂಡೇಶನ್ ಒಂದು ಒಳ್ಳೆಯ ಉದ್ದೇಶ ಕಟ್ಟಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದಂತ ಮಹಾತಾಯಿಯೇ ಶ್ರೀಮತಿ ರೂಪಾ ಎನ್ ಕಾಂಬ್ಳೆ ಅವರು. ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ನಾನು ಕಂಡುಕೊಂಡಂತೆ ಅವರ ಸೇವಾ ಕಾರ್ಯಗಳು ಅಮೋಘ ಮತ್ತು ಅನನ್ಯ ಅಂತ ಹೇಳಬೇಕು. ಯಾಕಂದ್ರೆ ಮೇಡಮ್ ಅವ್ರ ಪರಿಚಯ ನಮ್ದು ತಕ್ಕ ಮಟ್ಟಿಗೆ ಪರಿಚಯ, ಬಹಳ ದಿನದಲ್ಲ, ಆದ್ರೂ ಕೂಡ ಎಲ್ಲೋ ಋಣಾನು ಬಂದ ಇತ್ತು ಏನೋ. ನಮ್ಮನ್ನೆಲ್ಲ ಕೂಡ ಈ ಒಂದು ಸಂಸ್ಥೆಯಲ್ಲಿ ಸೇರಿಸಿದ ಅವರು ಒಳ್ಳೆಯ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಹಿಳಾ ಸಬಲೀಕರಣ, ಅನಾಥಾಶ್ರಮ, ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಆರೋಗ್ಯ ಮತ್ತು ಸಮುದಾಯದ ಸೇವೆಗಳು ಮತ್ತು ಶಿಕ್ಷಣಕ್ಕೆ ಬೆಂಬಲ, ನೊಂದ ಹೃದಯಗಳ ಪುಟ್ಟ ಪುಟ್ಟ ಮನಸ್ಸುಗಳಿಗೆ ಭರವಸೆ ಬೆಳಕಿನ ಆಶಾಕಿರಣ ಈ ಸಂಸ್ಥೆ ಎಂದರೆ ತಪ್ಪಾಗಲಾರದು. ಈ ಒಂದು ಸಂಸ್ಥೆಯನ್ನು ಕಷ್ಟಪಟ್ಟು ಕಟ್ಟಿ ಬೆಳೆಸಿ ಎಲ್ಲ ನೊಂದ ಹೆಣ್ಣು ಮಕ್ಕಳಿಗೆ ಹಾಗೂ ಸಮಾಜದಿಂದ ಹಿಂದುಳಿದ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರುವುದೇ ನಮ್ಮ ರೂಪಾ ಕಾಂಬ್ಳೆ ಮೇಡಮ್ ಅವರದ ಒಂದು ಒಳ್ಳೆಯ ಉದ್ದೇಶ ಆಗಿರುತ್ತದೆ. ಇದರ ಸದುಪಯೋಗವನ್ನು ಎಲ್ಲ ಹೆಣ್ಣು ಮಕ್ಕಳು, ತಾಯಿಯಂದರು ಪಡೆದುಕೊಳ್ಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಕೇಳಿಕೊಳ್ತೇನೆ. ಮುಂದಿನದಾಗಿ ಕಾನೂನು ಅರಿವು ಕಾರ್ಯಕ್ರಮ, ಅದರ ಉದ್ದೇಶದ ಬಗ್ಗೆ ನಮ್ಮ ಉದ್ಘಾಟಕರು ಉದ್ಘಾಟಕರಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಅನ್ನಪ್ಪ ಹೆಗಡೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಬೆಳಗಾವಿ ಇವರು ಅಥಣಿ ಅಂತ ಅಂದಾಗ ನಮಗೆ ಸ್ವಲ್ಪ ಫಸ್ಟ್ ಕಮ್ಮಿ ಭರವಸೆ ಬೆಳಕು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ಸಂಸ್ಥೆ ಮರವಾಗಿ ಬೆಳೆಯುತ್ತೆ. ಬಟ್ ಆ ಮರದ ಕೆಳಗಡೆ ನೆರಳು ಪಡ್ಕೊಂಡು ಅಲ್ಲಿ ಬಂದು ಆ ಮರದ ಏನು ಅವಕಾಶಗಳನ್ನು ಕೊಡ್ಕೋತಲ್ಲ ಅವ್ರದ್ದು ಶ್ರಮ ಭಾಳ ಮುಖ್ಯ. ಬಂದುವ ಟ್ರೈನಿಂಗ್ ತೊಗೊಂಡುವ ಮತ್ತೆ ಮನೆಗೆ ಹೋಗುವ ನಮ್ಮ ಕೆಲಸ ನಾವೇ ಮಾಡಿದವಾಗ ಆಗುತ್ತೆ. ನಂಬಲಿಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಷ್ಟ್ರ ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ದಿಮೆ ಇರುವುದು ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯಮಿಗಳು
ಪ್ರಪಂಚದಲ್ಲಿ ಅತಿ ಹೆಚ್ಚು